ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ತುಂಬ ಕಮೆಂಟ್ಸು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ತುಂಬ ಕಮೆಂಟ್ಸು, ಅಕ್ಕ ಯಾಕೆ ನೀವು ಡೈಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತಂತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ನನಗೂ ಮನೆ ಕ್ಲೀನಿಂಗ್ ಆಗಿರ್ಬೋದು, ಪ್ರತಿಯೊಂದು ಎಷ್ಟು ಕೆಲಸ ಇರುತ್ತಲ್ವ ಹೆಣ್ಮಕ್ಳಿಗೆ. ಇನ್ನು ಅಕ್ಕ ತಿಂಡಿ ಐಟಮ್ಸ್ಗಳು ವೀಡಿಯೋಗಳ್ನ ಮಾಡಿ ಹಾಕಿ, ಹಾಗೆ ಅಮ್ಮನವ್ರ ಪ್ರಸಾದ ನೈವೇದ್ಯಕ್ಕೆ ಮಾಡಿ ಹಾಕಿ ಅಂತ ಇದ್ದೀರಾ. ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ ನಾನು ಫ್ರೀ ಮಾಡಿಕೊಂಡು. ಯಾಕಂದರೆ ನನಗೆ ವೀಡಿಯೋ ಆಲ್ಮೋಸ್ಟ್ ತುಂಬ ವೀಡಿಯೋಸ್ ಮಾಡಿಟ್ಟಿದ್ದೀನಿ. ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಕೂಡ ಇಲ್ಲ. ನನಗೆ ವೀಡಿಯೋನ ಎಡಿಟ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ನೈಟು ಮಲಗಿದ ಮೇಲೆ ವೀಡಿಯೋಗಳನ್ನ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿದ್ರೆ ಸುಮ್ಮನೆ ಕೆಲಸ ಆಗುತ್ತೆ. ತುಂಬ ಟೈಮ್ ಹಿಡಿಯುತ್ತೆ. ಒಂದೊಂದ್ಸಲ 1 ಗಂಟೆವರೆಗೂ ನನಗಾಗುತ್ತೆ. ಇನ್ಮೇಲೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ತುಂಬ ಜನ ನನಗೆ ಕಮೆಂಟ್ ಮಾಡಿರೋದು, ಅಕ್ಕ ಏನಾದರೂ ಇವಾಗ ಮಳೆಗಾಲ ಶುರುವಾಗಿದೆ, ಮಕ್ಕಳಿಗೆ ಹಸ್ಬೆಂಡ್ ಆಫೀಸಿಂದ ಬರೋ ಅಷ್ಟರಲ್ಲಿ ಏನಾದರೂ ಸಿಂಪಲ್ಲಾಗಿ ಒಂದು ಮನೆಯಲ್ಲಿರುವಂಥ ಪದಾರ್ಥನ ಉಪಯೋಗಿಸ್ಕೊಂಡು ಹೇಗೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡೋದು ತಿಳಿಸ್ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಇವತ್ತು ನೋಡಿ, ನಾನು ಬೆಳಗ್ಗೆ ಮನೆಯಲ್ಲಿ ಇಡ್ಲಿ ಮಾಡಿದ್ದೆ. ಇಡ್ಲಿ ಮಿಕ್ಕೊಂಡಿತ್ತು. ನನಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ನಾನು ಹಾಗೆ ತಿಂತೀನಿ. ಆದರೆ ಮಕ್ಕಳೆಲ್ಲ ತಿನ್ನಲ್ಲಲ್ವಾ. ಸೊ ಅದಕ್ಕೆ ಅದನ್ನೇ ಉಪಯೋಗಿಸ್ಕೊಂಡು ಇವತ್ತೊಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಾನು ಒಂದು 5 ಇಡ್ಲಿ ಮಿಕ್ಕಿತ್ತು. ಬೆಳಗ್ಗೆ ಮಾಡಿದ ಇಡ್ಲಿ ಒಂದು 5 ಮಿಕ್ಕಿತ್ತು. ಸೊ ನೋಡಿ, ಅದು 5 ಇಡ್ಲಿನ ನಾನಿಲ್ಲಿ ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಪನ್ನೀರೆಲ್ಲ ನೋಡಿ ಯಾವ ಸೈಜ್ ಇರುತ್ತೆ ಅಷ್ಟು ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ನಡೆಯುತ್ತೆ. ನೋಡಿ, ನಾನಿಲ್ಲಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. 5 ಇಡ್ಲಿನ ನಾನು ಈ ಥರ ಸೇಮ್ ಇದೇ ರೀತಿ ನೋಡಿ ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿ ಅದನ್ನ ಎತ್ತಿಟ್ಕೊತಾ ಇದ್ದೀನಿ. ನಿಜವಾಗ್ಲೂ ಇದನ್ನು ಇಡ್ಲಿನಲ್ಲಿ ಮಾಡಿದ್ದೀವಿ ಅಂತ ಯಾರೂ ಕಂಡುಹಿಡಿಯಲ್ಲ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಕ್ರಿಸ್ಪಿಯಾಗಿ, ಅಷ್ಟು ಸಕ್ಕತ್ತಾಗಿರುತ್ತೆ. ನಿಜವಾಗ್ಲೂ ನೀವು ಒಂದ್ಸಲ ಇಡ್ಲಿ ಇದಕ್ಕೆ ಅಂತಲೇ ಮಿಕ್ಸಿ ಮಾಡಿ, ಓಕೆನಾ. ಆಲ್ಮೋಸ್ಟ್ ಇಡ್ಲಿನ ಜಾಸ್ತಿ ಜನ ಇಷ್ಟಪಡ್ತಾರೆ, ಕೆಲವು ಜನ ಇಷ್ಟನೂ ಪಡಲ್ಲ. ಇಡ್ಲಿನ ಮಾಡಿದಾಗ ಎತ್ತಿಟ್ಬಿಟ್ಟು ಸ್ವಲ್ಪ ಇಡ್ಲಿನ ಈ ಥರ ಮಾಡಿ, ನಿಜವಾಗ್ಲೂ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನಾನಿಲ್ಲಿ ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ನಾನಿಲ್ಲಿ ಕ್ಯೂಬ್ ಸ್ಟೆಪ್ಪಲ್ಲಿ ಕಟ್ ಮಾಡಿರೋಂಥ ಇಡ್ಲಿನೆಲ್ಲ ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು. ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡು ಇದನ್ನು ಈ ಥರ ಹಾಕ್ಕೋಬೇಕು. ಎಣ್ಣೆ ಕಾಯ್ದಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಇಡ್ಲಿ ಹಸಿ ಇರುತ್ತಲ್ಲ, ಅದೆಲ್ಲ ಬಾಣಲಿಗೆ ಕಚ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿ, ನೀವು ಆದಷ್ಟು ಎಣ್ಣೆ ನೋಡಿ ನೀಟಾಗಿ ಈ ಥರ ಕಾಯಿಸ್ಕೊಂಡ್ರೆ ಎಲ್ಲೂ ಕಚ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಇದನ್ನು ಫುಲ್ಲು ಒಂದು ಫ್ರೈ ಮಾಡೋದಕ್ಕೆ ಅಷ್ಟೇ ಇದು ಟೈಮ್ ಹಿಡಿಯುತ್ತೆ. ಒಂದು 5 ಮಿನಿಟ್ ಹಿಡಿಯುತ್ತೆ, ಓಕೆನಾ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 5 ನಿಮಿಷದ ಮೇಲೆ ಏನಾಗಲ್ಲ, 5 ನಿಮಿಷ ಅಷ್ಟು ಹಿಡಿಯುತ್ತೆ. ನೋಡಿ, ಇಲ್ಲಿ ಫುಲ್ಲು ಗೋಲ್ಡನ್ ಬ್ರೌನ್ ಬಂದಿದೆ ಇಡ್ಲಿ ಮಾತ್ರ. ನೋಡಿ, ಇವಾಗಲೇ ತಿನ್ನಬೇಕು ಅನ್ನಿಸ್ತಿದೆ. ನೋಡಿ, ನಾವು ಹಾಕಿದ ಇಡ್ಲಿ ಯಾವ ರೀತಿ ಇತ್ತು, ಇವಾಗ ಕಲರ್ ಚೇಂಜ್ ಆದಮೇಲೆ ನೋಡಿ ಯಾವ ಥರ ಚೆನ್ನಾಗಿ ಕಾಣ್ತಿದೆ ಅಂತ. ಇಲ್ಲಿ ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನೆಲ್ಲ ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನೆಲ್ಲ, ಓಕೆನಾ. ಜಾಸ್ತಿ ಟೈಮ್ ಏನು ಹಿಡಿಯೋದೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇದು ಫ್ರೈ ಮಾಡೋದಕ್ಕೆ ಒಂದು 5 ನಿಮಿಷ ಹಿಡಿಯುತ್ತೆ ಅಷ್ಟೇ. ನೋಡಿ, ಇದೊಂದು ಪ್ಲೇಟ್ಗೆ ನಾನಿಲ್ಲಿ ಟಿಶ್ಯೂಸ್ನ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕ್ಕೊತಾ ಇದ್ದೀನಿ ಇಡ್ಲಿನೆಲ್ಲನೂ. ಸ್ವಲ್ಪ ಆಯಿಲ್ ಏನಾದರೂ ಇದ್ದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟಿಶ್ಯೂ ಪೇಪರು ಅಂತ, ಓಕೆನಾ. ಇದೇನು ಆಯಿಲೇನು ಜಾಸ್ತಿ ಎಲ್ಲ ಇಟ್ಕೊಡಲ್ಲ. ನೋಡಿ, ನನ್ನ ಮಗ ಆಗಲೇ ಏನೋ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ತಿಂತಾ ಇದ್ದಾನೆ. ಸ್ವಲ್ಪ ಬಿಸಿ ಇದೆ ಅಂದರೂ ಬಿಡ್ತಾಯಿಲ್ಲ. ನೋಡಿ, ತಿಂದ್ಬಿಟ್ಟು ಹೆಂಗೆ ಹೇಳ್ತಾನೆ ಅವ್ನ ರಿಯಾಕ್ಷನ್ ನೋಡಿ. ಅವನಂತೂ ಕುರುಮನ್ನಂಗೆ ಇತ್ತಲ್ವಾ ಕ್ರಿಸ್ಪಿಯಾಗಿ ಅಂತ ನನ್ನ ಮಗ ತಿಂತಾಯಿದ್ದ. ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ನೀವು ಒಂದ್ಸಲ ಇದು ತಪ್ಪದೆ ಟ್ರೈ ಮಾಡಲೇಬೇಕು. ಹಾಗೆ ಇಲ್ಲಿ ನಾನು ಒಂದು ಪಾನ್ನ ಕಾಯೋದಕ್ಕಿಟ್ಟು ಇಡ್ಲಿ ಎಲ್ಲ ಫ್ರೈ ಆಗಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆನ ಪಾನ್ನ ಕಾಯೋದಕ್ಕಿಟ್ಟು ನೋಡಿ, ಒಂದೇ 1 ಟೇಬಲ್ ಸ್ಪೂನ್, ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಎಷ್ಟು ಹಾಕೋದೆ ನೋಡಿರ್ಬೋದು. 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದನ್ನೆಲ್ಲ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ 2 ನಿಮಿಷ ಫ್ರೈ ಮಾಡಿಕೊಂಡು ಇಲ್ಲಿ ಅರ್ಧ ಟೊಮೆಟೊ, ಜಸ್ಟ್ ಒಂದು ಮೀಡಿಯಮ್ ಸೈಜ್ ಟೊಮೆಟೊನಲ್ಲಿ ಅರ್ಧ ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಮಸಾಲೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ನಾವು ಇಡ್ಲಿಗೆಲ್ಲ ಉಪ್ಪು ಹಾಕಿರ್ತೀವಲ್ವಾ, ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 10 to 30 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ, ಓಕೆನಾ. ನೋಡಿ, ಎಲ್ಲನೂ ಒಂದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಪೌಡ್ರೆಲ್ಲ ಹಾಕಿ ಯಾವುದೇ ಕಾರಣಕ್ಕೂ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಪೌಡ್ರ್ ಹಾಕ್ಕೊಂಡು ಜಸ್ಟು ಹಾಗೆ ಒಂದು 5 ಸೆಕೆಂಡ್ ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಾವು ಇಡ್ಲಿನೆಲ್ಲ ಇಲ್ಲಿ ಫ್ರೈ ಮಾಡಿ ಎತ್ತಿಟ್ಟಿದ್ವಲ್ಲ, ನೋಡಿ, ಆ ಇಡ್ಲಿನೂ ಕೂಡ ಇಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸೂಪರಾಗಿರೋವಂಥ ಕ್ರಿಸ್ಪಿ ಇಡ್ಲಿ ಫ್ರೈ ರೆಡಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ನೀವು ಮನೆಯಲ್ಲಿ ಒಂದು ಸಲ ಮಾಡಿಕೊಡಿ, ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು, ನನ್ನ ಮಗ ಅಂತೂ ಇಷ್ಟೇನೇ ಆಗಿದ್ದು ಖಾಲಿ ಆಗೋಯ್ತಾ ಅಂತ ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ದ. ಇದೇ ಇಡ್ಲಿ ಇದ್ದಿದ್ದು. ಸೊ ನಾನು ನೋಡಿ, ಇಡ್ಲಿ ಕೊಟ್ಟರೆ ತಿನ್ನಲ್ಲ ಮಕ್ಕಳು, ಈ ಥರ ಮಾಡಿಕೊಟ್ರೆ ಕಿತ್ತಾಡ್ಕೊಂಡು ತಿಂತಾರೆ.
ನಿಜವಾಗ್ಲೂ ಅದೇ ಇಡ್ಲಿನ ಹಾಕ್ಕೊಡಿ, ನನ್ನ ಮಗ ಒಂದು ಇಡ್ಲಿಗೆ ಸಾಕು, ನನ್ನ ಮಗಳು 2 ಇಲ್ಲ 3 ಇಡ್ಲಿ ಸಾಕು ಅಂತಾರೆ. ಅದೇ ಈ ಥರ ಇಡ್ಲಿ ಫ್ರೈನ ಮಾಡಿಕೊಟ್ರೆ ಅವ್ರಿಗೆ 3 ತಿಂತೀನೋ 4 ತಿಂತೀನೋ 5 ತಿಂತೀನೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ತಪ್ಪದೆ ಫಾಲೋ ಮಾಡೋದು ಮಾತ್ರ ಪ್ಲೀಸ್ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು, ನಿಮ್ಮ ಪ್ರೀತಿ ನನ್ನ ಸದಾ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಂಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ನಾನು ತುಂಬ ಕೃತಜ್ಞತೆಗಳನ್ನ ಹೇಳ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಒಂದೊಂದ್ಸಲ ಇಡ್ಲಿನ ಉಳಿದಿರೋ ಇಡ್ಲಿಯಿಂದ ಮಾಡಿರೋದು ಅಂತ ನಾನು ಹೇಳ್ತೀನಿ. ನೀವು ಇಡ್ಲಿನ ಉಳಿಸ್ಬಿಟ್ಟು ಮಾಡಿ, ಓಕೆನಾ? ಇಡ್ಲಿನ ಇದಕ್ಕೆ ಅಂತಲೇ ಉಳಿಸಿ ಆಮೇಲೆ ಇದನ್ನು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ ನಂಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ಮೇಲೆ ಪ್ರತಿದಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಹಬ್ಬದ ಪ್ರಯುಕ್ತ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಸಾರಿ ಕೇಳ್ತೀನಿ. ಹಾಗೆ ಇಲ್ಲಿ ಐ ಡಿ ಮೆನ್ಷನ್ ಮಾಡಿಲ್ಲ, ಯಾಕಂದರೆ ಐ ಡಿ ನಂಗೆ ಮಿಸ್ ಆಗಿದೆ. ನೆಕ್ಸ್ಟ್ ನಾನು ಹಾಕ್ತೀನಿ, ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.